ಆತ್ಮೀಯ ಬಂಧುಗಳೇ, ಎಲ್ಲ ಆಹ್ವಾನಿತ ಗಣ್ಯರೇ, ಇತರ ಎಲ್ಲ ಸ್ನೇಹಿತರೇ, ಶ್ರೀ ಕೃಷ್ಣಮೂರ್ತಿ ಅವರೇ, ಇತರ ಎಲ್ಲ ಸ್ನೇಹಿತರೇ, ನಾನು ಹಿಂದಿನೇ ಹೇಳಿದ್ದೆ, ಇಲ್ಲಿ ಬಹಳ ತರಾತುರಿನಲ್ಲಿ ಮತ್ತೆ ಜಾಗ ಕಡಿಮೆ ಇರ್ತಕ್ಕಂಥ ಜಾಗದಲ್ಲಿ ಸಂಗೊಳ್ಳಿ ರಾಯಣ್ಣವರ ಜಯಂತ್ಯೋತ್ಸವ ಇರಬಹುದು, ಪುಣ್ಯತಿಥಿ ಇರಬಹುದು, ಎರಡನ್ನೂ ಕೂಡ ಕಾರ್ಪೊರೇಷನ್ ಅವರು ದೊಡ್ಡ ಮಟ್ಟದಲ್ಲಿ ಇದನ್ನ ಆಚರಣೆ ಮಾಡಬೇಕು. ಯಾಕಂತಂದ್ರೆ ಸಂಗೊಳ್ಳಿ ರಾಯಣ್ಣವರು ಹುಟ್ಟಿದ ದಿನ ಸ್ವಾತಂತ್ರ್ಯ ದಿನೋತ್ಸವದ ದಿನದಲ್ಲೇ ಹುಟ್ಟಿದ್ದು ಅವರು. ಆಮೇಲೆ ಅವರನ್ನ ನೇಣುಗಂಬಕ್ಕೆ ಏರಿಸಿದ್ದು ಅಂದ್ರೆ ಆಲದ ಮರದಲ್ಲಿ ಅವರನ್ನ ನೇಣು ಹಾಕಿದ್ರು. ಅದು ಕೂಡ ಗಣರಾಜ್ಯೋತ್ಸವ ದಿನದಂದೇ ಮಾಡಿದ್ದು. ಎರಡೂ ಕಾರ್ಯಕ್ರಮಗಳನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ನಾನು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ. ಕಾರ್ಪೊರೇಷನ್ ಅವ್ರಿಗೂ ಕೂಡ ಹೇಳಿದ್ದೇನೆ. ಕಾರ್ಪೊರೇಷನ್ ಅವರು ಮುಂದಿನ ಪುಣ್ಯತಿಥಿಯನ್ನ ರವೀಂದ್ರ ಕಲಾಕ್ಷೇತ್ರ ಅಥವಾ ಬೇರೆ ಯಾವ್ದಾದ್ರು ಕ್ಷೇತ್ರ ಇದರಲ್ಲಿ ಮಾಡಬೇಕು. ಆಮೇಲೆ ಸಂಗೊಳ್ಳಿ ರಾಯಣ್ಣವರ ಜನ್ಮದಿನೋತ್ಸವವನ್ನು ಕೂಡ ಆಚರಣೆ ಮಾಡಬೇಕು. ಎರಡೂ ದಿನಗಳು ಬಹಳ ಅವರನ್ನ ನೇಣಾಕದಂತ ದಿನ. ಎರಡೂ ದಿನಗಳು ಬಹಳ ಪ್ರಮುಖವಾದಂತ ದಿನಗಳು. ಎರಡೂ ದಿನಗಳು ತಾಳೆಯ ಅನ್ನೋ ರೀತಿಯಲ್ಲಿ ಒಂದು ಸ್ವಾತಂತ್ರ್ಯ ದಿನೋತ್ಸವ, ಇನ್ನೊಂದು ಗಣರಾಜ್ಯೋತ್ಸವ ದಿನ ಆಗ್ತಾ ಇದ್ದಾವೆ ಕ್ರಮವಾಗಿ. ಅದರಿಂದ ನಾನು ಇವತ್ತು ಇಲ್ಲಿ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆ ಇಲ್ಲಿ ಊರಾರ ಹಾಕಿ ಆಮೇಲೆ ಕಾರ್ಯಕ್ರಮಕ್ಕೆ ಹೋಗೋಣ. ಇಲ್ಲ ನಾನಿರೋ ನೀವೇನಾರ ಮಾಡ್ಕೊಳ್ಳಿ, ಆಮೇಲೆ ನೀವೇನಾರ ಮಾಡ್ಕೊಳ್ಳಿ. ಈ ಕೃಷ್ಣಮೂರ್ತಿನೇ ಇದೆಲ್ಲ ಈ ಪ್ರತಿಮೆ ಆಗ್ಲಿಕ್ಕೆ ಕಾರಣಕರ್ತ. ಆಮೇಲೆ ರೈಲ್ವೆ ಸ್ಟೇಷನ್ಗೆ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಅಂತೇಳಿ ಆಗ್ಲಿಕ್ಕೆ ಕಾರಣಕರ್ತ. ಆಮೇಲೆ ಈ ಫ್ಲೈಓವರ್ ಇದೆಯಲ್ಲ, ಈ ಫ್ಲೈಓವರ್ಗೆ ಹೆಸರಿರ್ತಕ್ಕಂಥದಕ್ಕೂ ಕಾರಣಕರ್ತರು ಇವರೇನೆ. ಅದರಿಂದ ನಾನು ಸಂಗೊಳ್ಳಿ ರಾಯಣ್ಣವರ ಈ ಪ್ರತಿಮೆ ಮಾಡಲಿಕ್ಕೆ ಮತ್ತೆ ನಿಲ್ದಾಣ ಮಾಡಲಿಕ್ಕೆ ಇವ್ರನ್ನೆಲ್ಲ ಡೆಲ್ಲಿ ಕರ್ಕೊಂಡು ಹೋಗಿದ್ದೆ. ನಾನು ಕೃಷ್ಣಮೂರ್ತಿನ ಡೆಲ್ಲಿ ಕರ್ಕೊಂಡು ಕೃಷ್ಣಮೂರ್ತಿ ಬಂದಿದ್ದೆ ನಾನು, ಆಗ ಮಿನಿಸ್ಟರ್, ರೈಲ್ವೆ ಮಿನಿಸ್ಟರ್. ಅವ್ರಿಗೆ ಹೇಳಿ ಇದನ್ನ ರೈಲ್ವೆ ನಿಲ್ದಾಣಕ್ಕೆ ಹೆಸರಿಟ್ಟದ್ದು ಮತ್ತೆ ಸಂಗೊಳ್ಳಿ ರಾಯಣ್ಣ ಇರೋದು. ಇವತ್ತು ಇಡೀ ದೇಶದಲ್ಲಿ 78ನೇ ಸ್ವಾತಂತ್ರ್ಯೋತ್ಸವದ ದಿನ. ನಿಮ್ಮೆಲ್ಲರಿಗೂ ಕೂಡ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆಯೇ ಸಂಗೊಳ್ಳಿ ರಾಯಣ್ಣವರ ಜನ್ಮದಿನೋತ್ಸವದ ಶುಭಾಶಯಗಳನ್ನು ಕೂಡ ನಿಮಗೆ ಕೋರ್ತೇನೆ. ಸಂಗೊಳ್ಳಿ ರಾಯಣ್ಣ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಲಿ. ಅವರು ಮಹಾನ್ ಸ್ವಾತಂತ್ರ್ಯ ಪ್ರೇಮಿ, ರಾಷ್ಟ್ರ ಪ್ರೇಮಿ. ಅವತ್ತು ಕಿತ್ತೂರು ರಾಣಿ ಚೆನ್ನಮ್ಮನವರ ಆಸ್ಥಾನದಲ್ಲಿ ಒಬ್ಬ ಸೈನಿಕನಾಗಿ ಬ್ರಿಟಿಷ್ನವರಿಗೆ ಚಳ್ಳೆ ತಿನ್ನಿಸಿದಂತ ಒಬ್ಬ ವೀರ ಯೋಧ. ನಾವು ಅಂತ್ಯವರ ಜನ್ಮದಿನವನ್ನ ಮತ್ತೆ ಅವರ ಪುಣ್ಯತಿಥಿಯನ್ನ, ಜನ್ಮದಿನ ಪುಣ್ಯತಿಥಿ ಎರಡನ್ನೂ ಕೂಡ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ನೀವೆಲ್ಲ ಬಂದಿದ್ದೀರಿ ಇಲ್ಲಿ ಇವತ್ತು ಸಂಗೊಳ್ಳಿ ರಾಯಣ್ಣನಿಗೆ ಸ್ಮರಿಸ್ಕೊಳ್ಳಿಕ್ಕೆ. ಸಂಗೊಳ್ಳಿ ರಾಯಣ್ಣನ ನಿಮ್ಗೆಲ್ರಿಗೂ ಸ್ಫೂರ್ತಿ ಕೊಡ್ಲಿ,
ಅಂತೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮುಂದಿನ ವರ್ಷದಿಂದ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.